A group of students, PhD students in the Florida State University, US ನಲ್ಲಿ ಫ್ಲಾರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ PhD ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂದರೆ ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಅವರು ಒಂದು ಸಂಶೋಧನೆಯನ್ನು ಮಾಡಿದ್ರು. ಸೊ ಅದಕ್ಕೆ ಏನು ಮಾಡಿದ್ರು, ಒಂದು 40 ದಿವಸಗಳ ಕಾಲ ಒಂದು 30 ಅಥವಾ 40 ಜನ ಯಂಗ್ಸ್ಟರ್ಸ್ ಆಫ್ ಆಲ್ ಡಿಫ್ರೆಂಟ್ ಏಜಸ್ ಅವರೆಲ್ಲ ಕೂರಿಸ್ಕೊಂಡು ಅವರ ಕೈಯಲ್ಲಿ ಜಪವನ್ನು ಮಾಡಿಸಿದ್ರು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿಸಿದ್ರು. ಮತ್ತು ಅವರಲ್ಲಿ ಆಗುವ ನ್ಯೂರಲಾಜಿಕಲ್ ಚೇಂಜಸ್ ಹಾಗೂ ಅವರ ಬ್ರೈನ್, ಅವರ ಮೆದುಳಿನಲ್ಲಿ ಆಗ್ತಾ ಇರುವ ಪರಿವರ್ತನೆಯನ್ನು ತಂತ್ರಜ್ಞಾನದ ಮೂಲಕ ಅವರು ನೋಡಿದರು. ನೋಡಿ ಅದಾದಮೇಲೆ ಮತ್ತೆ ಅವರ ಮನಸ್ಸಿನಲ್ಲಿ ಏನು ಪರಿವರ್ತನೆ ಆಗ್ತಾ ಇದೆ ಮತ್ತು ಅವರ ಜೀವನ ಕ್ರಮಗಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ಅದನ್ನು ಕೂಡ ಅವರು ಸ್ಟಡಿ ಮಾಡಿದ್ರು. ಇದೆಲ್ಲ ಸ್ಟಡಿ ಮಾಡಿದ ಮೇಲೆ ವಿತ್ ಸೋ ಮೆನಿ ಟೆಸ್ಟಿಮೋನಿಯಲ್ಸ್ ಅವರು ಪಬ್ಲಿಷ್ ಮಾಡಿದ್ರು ಒಂದು PhD ಥೀಸಿಸನ್ನು. ಯಾರು ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ದಿನಾ ಮಾಡ್ತಾ ಇದ್ದಾರೋ ಅವರಲ್ಲಿ ಕೆಟ್ಟ ಚಟಗಳು ಅವರು ಸುಲಭವಾಗಿ ಅದನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಮೆಂಟಲ್ ಪೀಸ್ ಆಫ್ ಮೈಂಡ್ ಅದು ಬಹಳ ಮುಖ್ಯ. ನಮಗೆ ನಾವು ಏನೇ ಮಾಡಿದ್ರೂ ಮನಸ್ಸಿನ ಶಾಂತಿ ಅನ್ನೋದು ಮುಖ್ಯ. ಸೊ ಮೆಂಟಲ್ ಪೀಸನ್ನು ಕೂಡ ಜನರು ಅನುಭವಿಸ್ತಿದ್ದಾರೆ ಅನ್ನೋದು ಆ ಸಂಶೋಧನೆಯ ಪ್ರಕಾರ ಗೊತ್ತಾಗ್ತಾ ಇದೆ. ಸೊ ಇದು ಕೋಟ್ಯಾಂತರ ಭಕ್ತರು ಪ್ರಪಂಚದಾದ್ಯಂತ ಪ್ರತಿದಿನ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಮತ್ತು ಇದರ ನಿಜವಾದ ಬೆನಿಫಿಟ್ಸನ್ನು ಅವರು ಪಡಿತಾ ಇದ್ದಾರೆ. ಸೊ ನನ್ನ ಮಟ್ಟಿಗೆ ಕೇಳೋದಾದರೆ ಹೌದು, ಮನಸ್ಸಿನ ಶಾಂತಿ ಸಿಗುತ್ತೆ. ಮತ್ತು ನಾವು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಬಹಳ ನಾವು ಗೊಂದಲ ಉಂಟಾಗಿ ಮತ್ತು ಒಬ್ಬರ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ತೀವಿ ಒಂದೊಂದು ಸಾರಿ. ವಿ ಡು ನಾಟ್ ರೆಸ್ಪಾಂಡ್, ವಿ ರಿಯಾಕ್ಟ್ ಟು ಸಿಚುವೇಶನ್ಸ್. ಈ ರಿಯಾಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಅದು ನನ್ನ ಸ್ವಂತ ಅನುಭವ. ಮತ್ತು ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ, ನಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಅನ್ನೋದು ಬರುತ್ತೆ. ಇದೆಲ್ಲ ನಾನು ಅನುಭವಿಸಿದ್ದೇನೆ ಇಷ್ಟೊಂದು ವರ್ಷಗಳ ಕಾಲ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡುವುದರಿಂದ.